ವೆಲ್ಕಮ್ ಬ್ಯಾಕ್. 13 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ಗೆ ಒಳಗಾಗಿ ಕೊಲೆಯಾಗಿ ಹೋದ ಸೌಜನ್ಯ ಪರ ಬಿಜೆಪಿ ಶಾಸಕರು ಧ್ವನಿ ಎತ್ತಿದ್ದಾರೆ. ಸೌಜನ್ಯ ಪ್ರಕರಣ ಮರು ತನಿಖೆಯಾಗಬೇಕು, ಇನ್ವೆಸ್ಟಿಗೇಟ್ ಆಗಬೇಕು, ಸೌಜನ್ಯ ಪ್ರಕರಣದಲ್ಲೂ ನ್ಯಾಯ ಸಿಗಬೇಕು, ಸೌಜನ್ಯ ಹತ್ಯೆ ಬಗ್ಗೆ ದಾಖಲೆ ಇದೆ ಅನ್ನೋರು ದಾಖಲೆ ಕೊಡಲಿ, ಸೌಜನ್ಯ ಪ್ರಕರಣ ಮರು ತನಿಖೆಯಾಗಬೇಕು, ಸೌಜನ್ಯ ಪ್ರಕರಣದಲ್ಲೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ಬಿಜೆಪಿ ಶಾಸಕರು ಧ್ವನಿಯನ್ನು ಎತ್ತಿದ್ದಾರೆ. ಸೌಜನ್ಯ ಹತ್ಯೆ ಬಗ್ಗೆ ದಾಖಲೆ ಇದೆ ಅನ್ನೋರು ಬಂದು ದಾಖಲೆ ಕೊಡ್ಲಿ, ವಿ ಹ್ಯಾವ್ ಎ ಡಾಕ್ಯುಮೆಂಟ್ ಅನ್ನೋರು ಬಂದು ಸರೆಂಡರ್ ಆಗಲಿ, ಸೌಜನ್ಯ ಕೇಸ್ ತನಿಖೆಗೆ ಅವಕಾಶ ಇದ್ರೆ SIT ತನಿಖೆ ಮಾಡಲಿ. ಧರ್ಮಸ್ಥಳ ಕೇಸ್ನಲ್ಲಿ ಶಶಿಕಾಂತ್ ಸೆಂಥಿಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೆಂಥಿಲ್ ಸಿಎಂ ಸ್ಟಾಲಿನ್ ಅವರಿಗೆ ಮೆಸೆಂಜರ್ ಆಗಿದ್ದಾರೆ, ಸಂದೇಶ ವಾಹಕ ಅಂತ ಹೇಳಿರೋದವರು. ಅವರು ಹಿಂದೂ ಧರ್ಮದ ವಿರುದ್ಧ ಹಲವೆಡೆ ಭಾಷಣ ಮಾಡಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲೂ ಅವರ ಪಾತ್ರ ಇರುವ ಅನುಮಾನ ಇದೆ ಅಂತ ಹೇಳಿ ಆರೋಪ. ಬಿಜೆಪಿಯ ಶಾಸಕರವರು ಭರತ್ ಶೆಟ್ಟಿ ಇವರ ಆರೋಪಗಳು ಮರು ತನಿಖೆಗೆ ಆಗ್ರಹಿಸುವಂತಹ ರೀತಿ ನೋಡ್ತಾ ಇದ್ರೆ, ಸೌಜನ್ಯ ಪ್ರಕರಣ ಲೀಗಲಿ ಮುಗಿದು ಹೋದ ಅಧ್ಯಾಯ ಅಂಥೇಳಿ ಈ ಹಿಂದೆ ಗೃಹ ಸಚಿವರು ಹೇಳಿದರು. ಹಾಗಾಗಿ ಕಾನೂನಿಗೆ ಎಲ್ಲೂ ಕೂಡ ಮಾರ್ಗಗಳಿಲ್ಲ. ಕಾನೂನಿನಲ್ಲಿ ಸೌಜನ್ಯ CBIನಿಂದ ಕ್ಲೀನ್ ಚಿಟ್ ಬಂದಂತಹ ಪ್ರಕರಣ ಸುಪ್ರೀಂ ಕೋರ್ಟು ಅದನ್ನು ನಿರಾಕರಿಸುತ್ತೆ. ಸ್ವಾಭಾವಿಕವಾಗಿ ಎಲ್ಲೂ ಕೂಡ ಕೇಸ್ ನಡೆಯೋದಿಲ್ಲ. ಇವೆಲ್ಲವೂ ಗೊತ್ತಿದ್ದ ಕಂಡೆ ಭರತ್ ಶೆಟ್ಟಿ ಹಿಂಗಂದ್ರ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಕಾನೂನಲ್ಲಿ ಅವಕಾಶಗಳಿಲ್ಲ ಅನ್ನುವಾಗ ಎಲ್ಲಿಯ ಮರು ತನಿಖೆ, ಎಲ್ಲಿಯೇ SIT? ಈಗಾಗಲೇ ಧರ್ಮಸ್ಥಳ ಪ್ರಕರಣದಲ್ಲಿ ಶಶಿಕಾಂತ್ ಸೆಂಥಿಲ್ ನಿಮಗೆ ಗೊತ್ತಿರಬಹುದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ MP ನಿಂತ್ಕೊಂಡು ಗೆದ್ದ ಈಗಿನ ಹಾಲಿ MP. ಸೊ ಅವರು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದವರು. ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಇದೆ ಅಂತ ಹೇಳಿ ಭರತ್ ಶೆಟ್ಟಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂತಹದ್ದು. ಸೊ ಭರತ್ ಶೆಟ್ಟಿ ಏನು ಹೇಳಿದ್ರು ಕೇಳಿಸ್ಕೊಂಡು ಬರೋಣ. ನೀವು ಮಾತಾಡಿ, ಮಂತ್ರಿಗೆ ಮಾತಾಡಿ. ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಸರ್ ಬಿಟ್ಟು ಬಿಡಿ ಮಾರೆ, ಯಾಕೆ ಅದು ಬೇಡ ಬೇಡ ಬಿಟ್ಟು ಬಿಡಿ. ಪಾಕಿಸ್ತಾನದ ವಿಷಯ ಮಾತಾಡಬಾರ್ದ ಯಾಕೆ? ಆಯ್ತು, ಪಾಕಿಸ್ತಾನ ನೀವು ಸಬ್ಜೆಕ್ಟ್ ಮಾತಾಡಿ. ಕನೆಕ್ಷನ್ ಅಂತ ನನ್ನ ಪ್ರಶ್ನೆ. ಆಯ್ತು ಸರ್, ಸಭಾಧ್ಯಕ್ಷರೇ, ನಾನ್ ಮಾತನಾಡ್ತಿರೋದು ರೂಲಿಂಗ್ ಪಾರ್ಟಿಯ ವಿರುದ್ಧದ ವಿಷಯ ಅಲ್ಲ. ಆಯ್ತು, ಏನಾಗಿದೆ, ನಾನು ಒಂದು ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅರ್ನಬ್ ಗೋಸ್ವಾಮಿ ಅಂತವ್ರು ನನಗೆ ಅದನ್ನು ತೋರಿಸಿದ, ಅದಕ್ಕೆ ಹೇಳಿದೆ. ನಾನು ಔಟ್ ಆಫ್ ದ ಹ್ಯಾಂಡ್ ಮಾತಾಡ್ತಾ ಇಲ್ಲ. ಒಂದು ಮಿನಿಟ್ ಚರ್ಚೆ ಮಾಡ್ತೀವಿ ಈ ವಿಷಯದಲ್ಲಿ. ಒಂದು ಮಿನಿಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.